ಹಾ ಪುಷ್ಪಮ್ಮ ಹೇಳಿ. ಅದೇ ಅದೇ ನಮ್ಗೆ ಅವರು ಇನ್ನೊಂದು ವರ್ಡ್ ಯೂಸ್ ಮಾಡಿದ್ದಾರೆ, ಏನಂದ್ರೆ ಕನ್ನಡದವರಾಗಿ ಹಾ ಇದಕ್ಕೆ ನಾನು ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದೀನಿ, ತೆಲುಗುವ್ರದ್ದಾಗಿದ್ರೆ ತಗೋತಾ ಇರ್ಲಿಲ್ಲ ಅಂತ. ಅಲ್ಲಿಗೆ ಅವರ ಡಿಪ್ರೆಷನ್, ಅವ್ರ ಡಿಫರೆನ್ಸ್ ಎಷ್ಟಿದೆ ಅಂತ ತಿಳ್ಕೊಳ್ಳಿ. ನಮ್ಮ ಕನ್ನಡದ ಬಗ್ಗೆ ಅವ್ರು ಎಷ್ಟು ವ್ಯಂಗ್ಯವಾಗಿ ಮಾತಾಡಿದ್ದಾರೆ, ಅದು ತುಂಬಾ ಹರ್ಟ್ ಆಗಿದೆ ನನಗೆ. ಹೌದು ಪುಷ್ಪಮ್ಮ, ಕರೆಕ್ಟ್. ಹೌದು. ನಮ್ಮ ಕನ್ನಡದ ಹೀರೋ ಅಂದ್ರೆ ಅವ್ರಿಗೆ ಅಷ್ಟೊಂದು ಸದರನ ಅಂತ ನಾನು ಹೇಳೋದು. ನಾವು ಎಲ್ಲ ಸಾಧನೆನೂ ಮಾಡಿದ್ದಾರೆ ನಮ್ಮ ಕನ್ನಡದ ಹೀರೋಗಳು. ಯಶ್ ಮಾತ್ರ ತುಂಬಾ ದೊಡ್ಡ ದೊಡ್ಡ ಕಲಾವಿದರು ನಮ್ಮಲ್ಲಿದ್ದಾರೆ, ಯಾರಿಗೂ ಏನ್ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡಿ ಹೋಗಿದ್ದಾರೆ. ಹಳೆ ಕಲಾವಿದರು, ನಮ್ಮ ವಿಷ್ಣು ಸರ್ ಆಗ್ಬೋದು, ಅಂಬರೀಷ್ ಅಣ್ಣವ್ರಾಗ್ಬೋದು, ರಾಜ್ಕುಮಾರ್ ಆಗ್ಬೋದು, ಈ ಎಲ್ಲರೂ, ಈವನ್ ರವಿಚಂದ್ರನ್ ಇರ್ಬೋದು, ದೊಡ್ಡ ದೊಡ್ಡ ಕಲಾವಿದರು ನಮ್ಮಲ್ಲಿ ಇದ್ದಾರೆ. ಬಟ್ ಇವ್ರು ಮಾತಾಡಿರೋದು ಹೆಸರು ಅಂತ ಅಲ್ಲ, ನಮ್ಮ ಕನ್ನಡದ ಹೀರೋ ಆಗಿದ್ದಕ್ಕೆ ಅಂದಿರೋದು ನನಗೆ ಬಹಳ ಬೇಜಾರಾಗಿದೆ. ಹೌದು. ನೀವು ಬರೀ ಯಶ್ ಬಗ್ಗೆ ಮಾತಾಡಿದ್ರು ಹಿಂಗೋ ಬಿಡ್ಬೋದಿತ್ತು, ಬಟ್ ಎಲ್ಲಾ ಸೇರಿ ಕರ್ನಾಟಕದ ಹೀರೋ ಆಗಿದ್ದಕ್ಕೆ ಅಂದಿದಾರಲ್ಲ, ಅದು ತುಂಬಾ ದೊಡ್ಡ ಅರ್ಥ ಕೊಡುತ್ತೆ ನಮ್ಗೆ. ಬೇಜಾರ್